Firstly, thank you so much, Jairam sir, Manoj, for inviting me. Manoj ನಂಗೆ ತುಂಬ ವರ್ಷದಿಂದ ಪರಿಚಯ. ನನ್ನ ನೆಕ್ಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ನನಗೆ ಮನೋಜ್ ತುಂಬ ಪರಿಚಯ. ಐ ಹ್ಯಾವ್ ಸೀನ್ ಎ ಸ್ಟ್ರಗಲ್. ಅವರ ಏನಂತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ತನಕ. ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಇವತ್ತು ಈ ಒಂದು ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತೊಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ. ನಾನು ಹೇಳಿದ್ದೆ ಮನೋಜ್ಗೆ, ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಮಾಡ್ತಾನೇ ಇದ್ದೀನಿ ಆ ಸಾಂಗ್ನ. ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್, ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆ್ಯಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. 50 ಡೇ ಸೆಲೆಬ್ರೇಷನ್ ಮಾಡೋಣ. ಅದು ಯಾಕೆ ಹಾಫ್ ಸೆಂಚುರಿ ಹೇಳ್ಬಿಟ್ರಿ ಅಂತ. ಥ್ಯಾಂಕ್ ಯು ರಾಶಿಕಾ, ಥ್ಯಾಂಕ್ ಯು ಸೋ ಮಚ್. ಜಯರಾಮ್ ಸರ್, ಇಲ್ಲಿ 2 ಪ್ರಶ್ನೆ. ಎಲ್ಲ ಹೀರೋಯಿನ್ಸು ನನಗೆ ನಾನು ಸ್ಟ್ರಗಲಿಂಗ್ ಡೇಸಿಂದನೂ ಇವ್ರ ಪರಿಚಯ ಡೈರೆಕ್ಟ್ರು ಅಂತಾರಲ್ಲ. ನೆಕ್ಸ್ಟ್ ಅವ್ರಿಗೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಹೀರೋಯಿನ್ಸ್ ಕಾಲ್ ಶೀಟ್ ಏನು ಕಷ್ಟ ಆಗಲ್ಲ. ಕರೆಕ್ಟ್. ಓಕೆ, ನಾಯಕ ಹಾಗೂ ನಾಯಕಿಯನ್ನ ಮಾತನಾಡಿಸೋದಕ್ಕೂ ಮುಂಚೆ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಅಂತ ಹೇಳಿದೆ. ಅದರಲ್ಲಿ ಕೆಲವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಮೊದಲಿಗೆ ಆರ್ತಿ ಪಡುಬಿದ್ರಿ ಅವ್ರ ವೇದಿಕೆ ಮೇಲೆ ಬರಬೇಕು. ಭಾವನಾ ಚಂದ್ರ ಅವ್ರು ಬರಬೇಕು. ತಾರಕ್ ಮಾಸ್ಟರ್ ಬರಬೇಕು. ಓಕೆ, ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ ಪಡುಬಿದ್ರಿ. ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನೋಡಿರ್ತೀರ. ಆದರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯು ಆಲ್ ಲುಕ್ ಗಾರ್ಜಿಯಸ್. ಫಸ್ಟ್ ಆಫ್ ಆಲ್, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು, ಬಿಕಾಸ್ ಶೀ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್. ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೇ ಹ್ಯಾಂಡಲ್ ಮಾಡ್ತಾಳೆ. ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳಬೇಕಂದ್ರೆ ಟೀಮ್ ಬಗ್ಗೆ, ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನಿಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡ್ದಾಗೇ ಒಬ್ಬರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ಬರೂ ಈ ಮೂವಿನ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ರಾಶಿಕಾ ಅವರು ಮತ್ತು ಸಂಜನಾ ಅವರಿಗೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ಲೈಕ್ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಒಳ್ಳೆ ಕಪಲ್ಲು. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಪ್ರತಿ ಒಂದರಲ್ಲೂ ಆ್ಯಸ್ ಎವ್ರಿಬಡಿ ಸೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಎಸ್, ಅಫ್ಕೋರ್ಸ್
ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅಂತ. ಆ್ಯಂಡ್ ಸೂರಜ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಮ್ಯೂಸಿಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಆಲ್ ದ ಟೀಮ್, ಎಲ್ಲ ಟೀಮ್ಗೂ ನನಗೂ ಇನ್ಕ್ಲೂಡಿಂಗ್ ವಿಶಸ್ ಗುಡ್ ಲಕ್. 100 days ಓಡಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಮೂವೀಸ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ OTTಯಲ್ಲಿ ಬರಬಹುದು, ಬಟ್ OTTಲ್ಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲರೂ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಐ ಥಿಂಕ್ ನಾನು ಟೀಮಿಗೆ ಎಂಟರ್ ಐ ವಾಸ್ ದ ಲಾಸ್ಟ್ ಪರ್ಸನ್ ಅಲ್ವಾ? ಈಗಲೂ ಅಷ್ಟೇ ಐ ವಾಸ್ ದ ಲಾಸ್ಟ್ ಪರ್ಸನ್ ಟು ಎಂಟರ್. ಸೊ ಸಾರಿ ಫಾರ್ ದಟ್. ಎಸ್. ಸೊ ಆರತಿ ಅವ್ರ ಪೇರಾಗಿ ನಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಮನೋಜ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಬಿಕಾಸ್ ನಾನು ನೋಡಿರೋಂಥ ಡೈರೆಕ್ಟರ್ಸ್ಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಕೂಲೆಸ್ಟ್ ಡೈರೆಕ್ಟರ್ಸ್ ಅನ್ಸುತ್ತೆ. ಆರಾಮಾಗಿ ಹಂಗಾರೆ ನೀವು ಶೂಟ್ ಮಾಡ್ತಾ ಇದ್ದೀರಂತ ಅನ್ಸಲ್ಲ ಆ್ಯಕ್ಚುಲಿ. ಹಂಗಾರೆ ಏನು ಬೇಕಾದ್ರೆ ಮಾಡಿಸ್ಬಿಡ್ತಾರೆ ಆ್ಯಂಡ್ ಯು ವೋಂಟ್ ನೋ ಯುವರ್ ಆ್ಯಕ್ಚುಲಿ ಶೂಟಿಂಗ್. ಆ ಥರ ಒಬ್ಬ ಮನುಷ್ಯ. ಇಲ್ಲ, ನನ್ನ ಜೊತೆ ಕೂಲ್ ಆಗಿದ್ರು. ಸೊ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ. ಬೈ ದ ಎನಿವೇಸ್, ಇಷ್ಟು ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ. ಬಿಕಾಸ್ ನಾನು ನಿಜ ಹೇಳ್ಬೇಕಂದ್ರೆ ಉದಯ ಅವರು ನನಗೆ ಒಂದು 10 ವರ್ಷದ ಪರಿಚಯ. ಅವ್ರ ಮೂಲಕ ಈ ಟೀಮಿಗೆ ಎಂಟರ್ ಆದೆ. ಬಟ್ ಉದಯ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಫಸ್ಟ್ ಮನೋಜ್ ಅವ್ರನ್ನ ಮೀಟ್ ಮಾಡಿದಾಗ ಯಾರೋ ಚಿಕ್ಕ ಹುಡುಗ ಡೈರೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಅವ್ರ ಟ್ಯಾಲೆಂಟ್ ಇನ್ನೂ ಬೇಜಾನಿದೆ ಅನ್ಸುತ್ತೆ ಗೊತ್ತಾಗೋದಕ್ಕೆ. ಬಿಕಾಸ್ ಅವರೆಲ್ಲ ಹೇಳ್ತಿರೋದು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ಸ್ ಲಾಟ್ ಮೋರ್ ಟು ಕಮ್. ಅಂಡ್ ಬರ್ತಾ ಇದೆ. ಐ ನೋ ಒನ್ ಆಫ್ ದ ಥಿಂಗ್ಸ್ ದಟ್ಸ್ ಕಮಿಂಗ್. ಸೊ ಆಲ್ ದ ಬೆಸ್ಟ್ ನಿಮಗೆ. ಜಯರಾಮ್ ಸರ್ ಆಕ್ಚುಲಿ ಪ್ರೊಡ್ಯೂಸರ್ ಅಲ್ವೇ ಅಲ್ಲ, ಈಸ್ ಜಸ್ಟ್ ಒನ್ ಆಫ್ ಅವರ್ ಕ್ರೂ ಮೆಂಬರ್ಸ್ ತರ ಇರ್ತಾರೆ ಅವರು ಇಲ್ಲಿ. ಹಂಗಲ್ಲ ಮಾಸ್ಟರ್, ಹಂಗಲ್ಲ. ಸೊ ಅದೇ ಏನಂದ್ರೆ, ಒಂದು ಪ್ರೊಡ್ಯೂಸರ್ ಆರಾ ತರಲ್ಲ, ಒಂದು ಫ್ರೆಂಡ್ ಆರಾ ತರ್ತಾರೆ. ಹಿ ಕಮ್ಸ್ ಟು ದ ಸೆಟ್ ಲೈಕ್ ಅ ಫ್ರೆಂಡ್ ಅಂಡ್ ಟ್ರೀಟ್ಸ್ ಎವ್ರಿಬಡಿ ವಿತ್ ಸೋ ಮಚ್ ಆಫ್ ಲವ್ ಅಂಡ್ ರೆಸ್ಪೆಕ್ಟ್. ಸೊ ಅದು ಐ ಥಿಂಕ್ ದಟ್ ಕಮ್ಸ್ ಫ್ರಮ್ ಅವರ್ ಲವ್ ಫಾರ್ ಸಿನಿಮಾ ಅನ್ಸುತ್ತೆ. ದಟ್ ಐ ಕ್ಯಾನ್ ಸಿ ಇನ್ ಹಿಸ್ ಪ್ಯಾಷನ್ ಟುವರ್ಡ್ಸ್. ಪ್ರತಿಯೊಂದು ಸಿನಿಮಾ ಮಾಡೋದ್ರಲ್ಲೂ ಅವರು ಪ್ರತಿಯೊಂದು ಸತಿ ಅವ್ರು ಸ್ಟೇಜಿಗೆ ಬಂದಾಗ್ಲೂ ಇಟ್ಸ್ ಲೈಕ್ ಅವ್ರ ಪ್ಯಾಷನ್ ಅವ್ರ ಮಾತಲ್ಲೇ ಕೇಳತ್ತೆ. ಲೈಕ್ ಎವ್ರಿ ಸಿಂಗಲ್ ವರ್ಡ್ ಕೈಂಡ್ ಆಫ್ ಎಕೋಸ್ ಇಸ್ ಪ್ಯಾಷನ್ ಫಾರ್ ಸಿನಿಮಾ. ಸೊ ಈ ಥರ ಪ್ರೊಡ್ಯೂಸರ್ ನಮಗೆ ಸಿಕ್ಕಿದ್ದಕ್ಕೆ ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಅಂಡ್ ಐ ಹೋಪ್ ವಿ ಆರ್ ಲಕ್ಕಿ ಎನಫ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಇನ್ ದ ಫ್ಯೂಚರ್ ಇನ್ ಮೆನಿ ಮೋರ್ ಪ್ರಾಜೆಕ್ಟ್ಸ್. ಅಂಡ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾ ಇರಿ ಸರ್ ನಮ್ಮ ಜೊತೆನೆ. ಇನ್ನೊಂದು ಹೊಸಬ್ರ ಜೊತೆನೂ ಮಾಡಿ, ಬಟ್ ನಮ್ಮ ಜೊತೆನೂ ಮಾಡ್ತಾ ಇರಿ ಸರ್. ಕಾಶಿಮಾ ಅಂಡ್ ರಾಹುಲ್, ಸೊ ದೇ ಕೇಮ್ ಲೈಕ್ ಫ್ರೆಂಡ್ಸ್. ಐ ಥಿಂಕ್ ನನಗೆ ಒಂದು ಫ್ರೆಂಡ್ಸ್ ಥರನೇ ಐ ಬಿನ್ ಸೀಯಿಂಗ್ ದೆಮ್ ಇನ್ ಆನ್ ಸೆಟ್. ನೋಬಡಿ ಕಮ್ಸ್ ವಿತ್ ಎನಿ ಏರ್ ಆನ್ ದಿಸ್ ಸೆಟ್. ಎಲ್ಲರೂ ಒಂಥರ ಫ್ರೆಂಡ್ಸ್ ಥರ ಇದ್ದಿದ್ದೀವಿ. ಅಂಡ್ ಆರತಿ ಅವರು ವಿ ನಾಟ್ ವರ್ಕ್ ಮಚ್ ಇನ್ ದ ಪ್ರಾಬ್ಲಿ ಒಂದು ಚಿಕ್ಕ ಇನ್ಸ್ಟೆನ್ಸಸ್ ಇದೆ. ಬಟ್ ಸ್ಟಿಲ್ ವಾಟ್ ಎವರ್ ವಿ ಗಾಟ್ ಟು ವರ್ಕ್, ಐ ಗಾಟ್ ಟು ಸಿ ದ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ದಟ್ ಶಿ ಈಸ್. ಭಾವನಾ ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಬಟ್ ಸ್ಟಿಲ್ ವಿ ಬಿನ್ ಇನ್ ದ ಸೇಮ್ ಸೆಟ್. ಮಾಸ್ಟರ್ ಸೊ ಮಾಸ್ಟರ್ ಒಂಥರ ಹೆಂಗೆ ಅಂದ್ರೆ ಈಸ್ ರೆಡ್ ಬುಲ್ ಫಾರ್ ದ ಸೆಟ್. ರಾತ್ರಿ ಶೂಟ್ ಮಾಡಬೇಕು ವಿಂಗ್ಸ್, ಅದು ಅವ್ರಿದ್ರೆ ಸೆಟ್ಟಿಗೆ ಬರುತ್ತೆ ಒಂಥರ ವಿಂಗ್ಸ್. ಸೊ ಮಾಸ್ಟರ್ ಇಸ್ ಸಮನ್ ಹೂ ವಿ ನೀಡೆಡ್ ಆನ್ ಸೆಟ್. ಹೆಂಗಾರೆ ರಾತ್ರಿ ಎಲ್ಲ ನೈಟ್ ಶೂಟೇ ಮಾಡಿರೋದು. ಸೊ ಎಲ್ಲದಕ್ಕೂ ರೆಡ್ ಬುಲ್ ಮಾಸ್ಟರ್ನೇ. ಅದು ಬಿಟ್ರೆ ಬೇರೆ ಉದಯ ನನಗೆ ಒಂದು 10-12 ವರ್ಷದ ಪರಿಚಯ. 12 ವರ್ಷ ಇನ್ನೂ ಜಾಸ್ತಿ ಅನ್ಸುತ್ತೆ. ಸೊ ಅವಾಗ ಒಂದು ಅಸೋಸಿಯೇಟ್ ಆಗಿ ನೋಡ್ತಿದ್ದೆ. ಸೊ ಅವರು ಹೆಂಗೆ ಅಂದ್ರೆ ಒಂಥರ ಸೈಲೆಂಟ್ ಆಗಿದ್ರು. ಇವತ್ತಿಗೂ ಹಂಗೆ ಇದ್ದಾರೆ. ಬಟ್ ಅವ್ರ ಕೆಲಸ ಮಾತ್ರ ದಿನೇ ವೈಲೆಂಟ್ ಆಗ್ತಾನೆ ಇದೆ. ಸೊ ಆಲ್ ದ ಬೆಸ್ಟ್ ಉದಯ. ಐ ಲುಕ್ ಫಾರ್ವರ್ಡ್ ಟು ವರ್ಕಿಂಗ್ ನಿಮ್ಮ ಜೊತೆ. ಇನ್ನೊಂದು ಮಾಡ್ತಾ ಇದೀವಿ, ಇನ್ನೊಂದಷ್ಟು ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾಗೆ ರೆಫರ್ ಮಾಡಿದ್ದಕ್ಕೆ. ಅಂಡ್ ಸೂರಜ್ ನನಗೆ ಸೆಟ್ಟಲ್ಲಿ ಆಸ್ ಒನ್ ಆಫ್ ದ ಕೋ ಆರ್ಟಿಸ್ಟ್ ಅಂತಾನೆ ಪರಿಚಯ. ಬಿಟ್ರೆ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನಗೆ ಐ ಥಿಂಕ್ ಸಿನಿಮಾ ಮುಗಿಯೋವರೆಗೂ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ಲ. ಸುಮ್ಮನೆ ಅವ್ರು ಕಂಪೋಸ್ ಮಾಡ್ತಾರೆ ಸೆಟ್ಟಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ಡಿಂಟ್ ನೋ ಹಿ ಹಡ್ ಆಲ್ರೆಡಿ ಕಂಪೋಸ್ ಅ ಸಾಂಗ್ ಆನ್ ಸೆಟ್ ಅಂಡ್ ಆಲ್ಸೋ ಹಿ ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್ ಈವನ್ ಬ್ಯಾಕ್ ದೆನ್. ಸೊ ವಂಡರ್ಫುಲ್ ವರ್ಕ್ ಸೂರಜ್. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆಸ್ ವೆಲ್. ಬೇರೆ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಆಶ್ರಿತ್ ಮತ್ತೆ ಡೈರೆಕ್ಷನ್ ಟೀಮಲ್ಲಿ ಇದ್ದಂತ ಆಶ್ರಿತ್ ಮತ್ತೆ ಟೈಗರ್ ಅಂಡ್ ಇವರು ನಮ್ಮ ಟೈಗರ್ ಬಚ್ಚಿಟ್ಕೊಂಡಿದ್ದಾರೆ ಒಂದು ಸ್ವಲ್ಪ. ಏನಕ್ಕೇನು ಗೊತ್ತಿಲ್ಲ, ಸೆಟ್ಟಲ್ಲಿ ಈ ತರ ಇರ್ತಿರ್ಲಿಲ್ಲ, ಯಾಕೋ ಇವತ್ತು ಬಚ್ಚಿಟ್ಕೊಂಡಿದ್ದಾರೆ. ಎನಿವೇಸ್ ಸಖತ್ತಾಗಿರೋ ಒಂದು ಸಿನಿಮಾ ಮಾಡಿದೀವಿ. ತುಂಬಾ ಟೈಮ್ ತಗೊಂಡು ಮಾಡಿದೀವಿ. ಅಂಡ್ ವಿ ಪುಟ್ ಇನ್ ಲಾಟ್ ಆಫ್ ಅವರ್ ಎಫರ್ಟ್ಸ್ ಅಂಡ್ ಲವ್ ಟು ದಿಸ್ ಸಿನಿಮಾ.
ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಟು ಗೆಟ್ ಎಂಟರ್ಟೈನ್. ಪ್ಲೀಸ್ ಓ ಟಿ ಟಿ ನೋಡಿ, ಆಮೇಲೆ ಬೇಕಿದ್ರೆ ಇನ್ನೊಂದು 10 ಸತಿ ನೋಡಿ, ಬಟ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ದಯವಿಟ್ಟು. statenews.live